ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಅಹೋಬಿಲಂ ಹತ್ರ ಬಂದಿದ್ದೀನಿ. ಇದು ಎಲ್ಲಿದೆ ಅಂತಂದರೆ ಆಂಧ್ರ ಪ್ರದೇಶಲ್ಲಿದೆ. ಕರ್ನೂಲ್ ಡಿಸ್ಟ್ರಿಕ್ಟ್ ಆಂಧ್ರ ಪ್ರದೇಶಲ್ಲಿದೆ. ನೀವು ಈಗ ನೋಡ್ತಾ ಇರೋದು ವೆಸ್ಟರ್ನ್ ಘಾಟ್ಸ್. ನೀವು ಸುತ್ತಮುತ್ತ ಬೆಟ್ಟ ಏನು ನೋಡ್ತಾ ಇದ್ದೀರಾ, ಇಲ್ಲಿ ನವನರಸಿಂಹಸ್ವಾಮಿ ಆದಂತಹ ನರಸಿಂಹಸ್ವಾಮಿ ನೆಲೆ ನಿಂತಿದ್ದಾರೆ. ಸೊ ಮೇಲ್ಗಡೆ ನೀವು ಭಕ್ತ ಪ್ರಹ್ಲಾದ ಸಿನಿಮಾ ನೋಡಿದರೆ ಹೇಗೆ ನರಸಿಂಹಸ್ವಾಮಿ ಕಂಬ ಹೊಡ್ಕೊಂಡು ಬರ್ತಾರಲ್ಲ, ಅದು ಪ್ರಹ್ಲಾದ ಸಿನಿಮಾ ನೋಡಿದ್ರೆ ಹೇಗೆ ನರಸಿಂಹಸ್ವಾಮಿ ಕಂಬ ಹೊಡ್ಕೊಂಡು ಬರ್ತಾರಲ್ಲ, ಅದು ರಿಯಲ್ ಉಗ್ರಸ್ತಂಭ ಅಲ್ಲಿದೆ ಅಂತೆ. ಅಲ್ಗೋಗೋಣ. ಮುಂದೆ ನಿಮ್ಗೆ ತುಂಬಾ ಸುಂದರವಾದ ದೃಶ್ಯಾವಳಿಗಳು ಕಾಣುತ್ತೆ. ಬನ್ನಿ ಮುಂದೆ ಏನಿದೆ ಅಂತ ನೋಡೋಣ. ನೀವೆಲ್ಲ ನೋಡ್ತಾ ಇರ್ಬೋದು, ನಾವಿವತ್ತು ಅಹೋಬಿಲಂನ ಉಗ್ರಸ್ತಂಭನ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಈಸ್ಟರ್ನ್ ಘಾಟ್ಸು. ಸೂಪರ್ ಆಗಿದೆ. ನನ್ನ ಪ್ರಕಾರ ಈ ಅಹೋಬಿಲಂ ಭೂಮಿ ಮೇಲಿನ ಸ್ವರ್ಗ. ಸೊ ಮೇನ್ ದೇವಸ್ಥಾನ ಇದೆ ಗುಹೆ ಒಳಗಡೆ. ಅಹೋಬಿಲ ನರಸಿಂಹಸ್ವಾಮಿ ಬಿಲದಲ್ಲಿದ್ದಾನೆ, ಅದಕ್ಕೆ ಅಹೋಬಿಲ ಅಂತ ಹೆಸರು ಬಂದಿರೋದು. ಸೊ ನೋಡೋಣ ಬನ್ನಿ. ನೋಡಿ, ಪಾರ್ಟ್ ಟೈಮ್ ಕ್ಯಾಮ್ರಾಮನ್ಸ್ ಅಂತೆ ನಮ್ಮ ಫ್ರೆಂಡ್ಸು. ನಾನು ಅದಕ್ಕೆ ಗೈಡ್ ಚಾರ್ಜಸ್ನ ಕಾಂಪನ್ಸೇಟ್ ಮಾಡಿ ಅಂತ ಇದ್ದೀನಿ. ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಸಿಗೋದೊಂದು ಫಾಲ್ಸ್. ಇಲ್ಲ ನೀವು ಹೋಗ್ತಾ ಇರಿ. ಮಗ ಕಂಟೆಂಟ್ ಕೊಟ್ಟರು, ಇಲ್ಲಾಂದರೆ ವ್ಯೂವರ್ಸ್ ಏನು ನೋಡಲ್ಲ. ಜೋಕು ಗೀಕು ಮಾಡಿಕೊಂಡು ಕಂಟೆಂಟು. ನಮ್ಮ ಫ್ರೆಂಡ್ಸ್ ಇವಾಗ ಕಂಟೆಂಟ್ ಕೊಡ್ತಾರಂತೆ. ಏನು ಕೊಡ್ತಾರೆ ನೋಡೋಣ. ಮೋಸ್ಟ್ಲಿ ಕೋತಿನ ಮಾತಾಡ್ತಾರೆ ಅಂತ ಕಾಣುತ್ತೆ. ಸರಿ, ನೋಡಿ ಇಲ್ಲಿ ಎದುರುಗಡೆ ಕಾಣ್ತಾ ಇದ್ದಾರಲ್ಲ, ಅವರೇ ಕೋತಿಗಳು ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ. ಆಮೇಲೆ ನಮ್ಮ ಫ್ರೆಂಡ್ ಫೋನ್ ಸ್ವಿಚ್ ಆಫ್ ಆಗೋದಂತ ಹಿಂಗೆ ಮಾತಾಡ್ತೈತೆ. ನಮ್ಮ ಫೋನ್ ಸ್ವಿಚ್ ಆಫ್ ಆಗೋ ಗಂಟ ಮಾಡ್ಕೊಂಡು ಹೋಗೋದು. ಎಲ್ಲಿ ಗಂಟ ಬರುತ್ತೆ ಅಲ್ಲಿ ಗಂಟ ಬರಲಿ. ಅಷ್ಟರಲ್ಲೇ ನೀವು ಲೈಕ್ ಮಾಡಿ ಅಂತ ನಾನು ಕೇಳ್ಕೊಳಲ್ಲ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ತೀರಾ. ನಮ್ಗೆ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು. ಈ ಲೈಕ್ ಎಲ್ಲ ಯಾಕೆ ಹಂಗಂತ ಲೈಕು ಕಮೆಂಟ್ಸು ಇಲ್ಲ ಅಂದರೆ ಇಂಟ್ರ್ಯಾಕ್ಷನ್ ಜಾಸ್ತಿ ಆಗಲ್ಲ, ರೀಚ್ ಕಮ್ಮಿ ಆಗೋಗ್ಬಿಡತ್ತೆ. ಅದಕ್ಕೆ ಲೈಕು. ಎಷ್ಟು ಸಕ್ಕತ್ತಾಗಿದೆ. ಎಲ್ಲರೂ ಪೋಲ್ಯಾಂಡು ಅಂತ ಹೋಗ್ತಾರೆ. ಇಲ್ಲಿ ನೋಡಿ, ಒಬ್ಬೊಬ್ಬರೇ ದೇವಸ್ಥಾನಗಳಿಗೂ ಬರಬಾರ್ದು ಗುರು. ಅವ್ರು ನೋಡ್ಬಿಟ್ಟು ಬೇಜಾರೇ ಆಗೋಯ್ತು. ಮೊದಲೇ ಜೀವನ ಸೂತ್ರ ಕಿತ್ತೋಗಿದೆ.
ಎಲ್ಲೋಗಿ ಬೀಳ್ತೀನೋ ಏನ್ ಹಾಕ್ತೀನೋ ಉಳಿತೀನೋ ಇಲ್ವೋ ಒಂದು ಗೊತ್ತಿಲ್ಲ ಕಣ. ಏನಂತ್ಯ ನಮ್ ಸಿಂಗಲ್ ಲೈಫು. ನಾನು ಇದಕ್ಕೆಲ್ಲ ಇನ್ವಾಲ್ವ್ ಆಗಲ್ಲ. ಯಾಕೆ ಅಂತಂದರೆ ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು ಅಂತಾನೆ. ಪಂಚರು ನೋಡಿ, ನಮ್ಮ ಫ್ರೆಂಡ್ಗೇನೋ ಪಂಚರ್ ಆಗತ್ತಂತೆ. ಏನೇನೋ ಪಂಚರ್ ಆಗತ್ತೆ ಅನ್ಕೋಬಿಡಿ. ಆಕ್ಯುಪಂಚರ್ ಅಂತ ಅಂದಿದ್ದವನು. ಆಕ್ಯುಪಂಚರ್, ಆಕ್ಯುಪ್ರೆಷರು. ಜೇನಿನ ಗೂಡು ನೀವೆಲ್ಲ. ಮುಂದೆ ಹೋಗ್ತಾ ಹೋಗ್ತಾ ಹೆಣ್ಮಗನ ರೂಪ ಬರುತ್ತೆ ನೋಡಿ. ಹೆಣ್ಮಗ ರೂಪನ ಯಾರು ಹಿಂದೆ ಏನೋ ಕತೆ ಹೇಳ್ತೀವಿ. ಕತೆ ಹೇಳ್ತಾರೆ. ನಿನ್ ಕಣ್ಣಿಗೆ ಕಾಣಿಸ್ಕೊತಾರ. ಮುಂದೆಗಡೆ ವರಾಹಸ್ವಾಮಿ ದೇವಸ್ಥಾನ ಕಾಣಿಸ್ತಿದೆ. ಲೆಫ್ಟ್ ಹೋದ್ರೆ ಮಾಲೋಲ ನರಸಿಂಹ ಅಂತ. ಅದನ್ನ ಮುಂದಕ್ಕೆ ದಾಟೋದ್ರೆ ಉಗ್ರ ನರಸಿಂಹ ಸ್ವಾಮಿ. ಸೊ ಫಸ್ಟು ವರಾಹ ನರಸಿಂಹ ಸ್ವಾಮಿ ಹತ್ರ ಹೋಗ್ಬಿಟ್ಟು ಬರೋಣ. ವರಾಹ ನರಸಿಂಹ ಇವಾಗಲ್ಲ ಹೇಳಿದ್ ನಾನು ಈಗ ಹೊಡಿಬೋದು ಅಂತ. ಪರವಾಗಿಲ್ಲ, ನಮ್ಮವರು ಸುಮಾರು ಜನ ಇದ್ದಾರೆ. ಪರವಾಗಿಲ್ಲ, ನಮ್ಮ ಕನ್ನಡದವರು ಸುಮಾರು ಜನ ಇದ್ದಾರೆ. ಬಾಬು, ನಮ್ಮ ಕನ್ನಡದವರು ಸುಮಾರು ಜನ ಇದ್ದಾರೆ. ನೋಡಿ ಖುಷಿ ಆಗತ್ತೆ. ಸ್ವರ್ಗಕ್ಕೆ ಮೂರೇ ಗೇಣು ಅಂದರೆ ಇದೆ ಅಂತ ಕಾಣತ್ತೆ. ನೋಡ್ತಾ ಇರ್ಬೋದು. ಹಂಗೆ ನಾನು ತೊಗೊಂಡು ಹೋಗ್ತೀನಿ. ಹಿಂಗಿದೆ ಅಂತಂದರೆ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ನೋಡಿ ಇಲ್ಲಿ ಚಿಟ್ಟೆಗಳು ಸೀಸನು ಅಂತ ಕಾಣತ್ತೆ. ಹಿಂಗಿದೆ ನೋಡಿ. ರುದ್ರ ಭಯಂಕರ, ರುದ್ರ ರಮಣೀಯವಾಗಿದೆ. ಜೊತೆಗೆ ಈ ಚಿಟ್ಟೆಗಳು ಬೇರೆ ನನ್ನೇ ಸುತ್ತಾಕೊಂಡಿದೆ. ಏನೋ ಏನು ದಿನೇಶ್, ಏನೋ ಹೆಂಗೈತೆ ನೋಡಪ್ಪ, ಕ್ರಿಸ್ಟಲ್ ಕ್ಲಿಯರ್ ವಾಟ್ರು. ಹಾಂ ಟೈಮ್ ಆಗಿಬಿಡತ್ತೆ. ಬಾ ದಿನೇಶ್, ಹೋಗೋಣ ಬಾ. ಅಲ್ಲಿ ಮುಂದೆ ಈ ಥರ ಬೆಜ್ಜಾನಿದೆ ದಿನೇಶ್. ಯು ಕ್ಯಾನ್ ಆಲ್ ಎಂಜಾಯ್. ಕಚ್ಚೆ ತಾನೆ. ನೀನು ಕಚ್ಚಿಸ್ಕೊಳ. ನಮ್ಗಂತೂ ಯಾರು ಕಚ್ಚಿಸ್ಕೊಳಲ್ಲ. ಅಟ್ಲೀಸ್ಟ್ ಮೀನನ್ನಾರ ಮೀನು ಕೈಲಾರ ಕಚ್ಚಿಸ್ಕೊಳೋಣ ಅಂತ ಹೇಳ್ತಿದ್ದೀನಿ. ಇನ್ಯಾರು ಕಚ್ಕೊತಾರೆ ದಿನೇಶ್? ನಾವು ಸಿಂಗಲ್ ಆಗಿ ಬಂದು ಲೈಫೇ ಬರ್ಬಾದಾಗೋಗ್ಬಿಟ್ಟಿದೆ. ನೋಡಿ ಮೀನು ಎಷ್ಟು ಚೆನ್ನಾಗಿ ನೋಡಿ, ಕ್ರಿಸ್ಟಲ್ ಕ್ಲಿಯರ್ ವಾಟರು. ನನ್ನ ಕ್ಯಾಮ್ರಾ ವಾಟರ್ ಪ್ರೂಫ್ ಅಲ್ಲ. ಇಲ್ಲ ಅಂತಂದರೆ ಒಳಗಡೆ ಅದನ್ನು ವೀಡಿಯೋ ಮಾಡಿ ತೋರಿಸ್ತಿದ್ದೆ. ನೀನು ಒಳಗಡೆ ಎತ್ಕೊಂಡು ಹೋಗಿ ಬಾ ದಿನೇಶ್, ಹೋಗೋಣ. ಟೈಮ್ ಆಯಿತು. ಕ್ರಿಸ್ಟಲ್ ಕ್ಲಿಯರ್ ವಾಟರ್. ಪರವಾಗಿಲ್ಲ, ಫೋನ್ ತೊಗೊಂಡು ಇದು ಬಂತು, ವ್ಯಾಲ್ಯೂ ಬಂತು. ದಿನೇಶ್, ಬಾ ದಿನೇಶ್. ಓಹೋ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಹುಷಾರು ದಬಾಕೊಂಬಿಟ್ಟಿರ. ಗೋವಿಂದ ಹರಿ ಗೋವಿಂದ ಗೋಕ್. ಹಾಂ, ಹುಡುಗಿ ಸ್ಮೈಲ್ ಸಖತ್ತಾಗಿತ್ತು ಅಂತ ಹೇಳಿದೆ. ಫಸ್ಟ್ ಟೈಮು. ಓಂ ಹೇಳು ರೋಹಿತಾ, ಓಂ ನಮೋ ನಾರಾಯಣಾಯ ಅಂತ. ಹೇಳ್ಬೇಡ, ನಾನು ಹೇಳ್ಕೊಡ್ತೀನಿ. ಹೇಳಪ್ಪ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ನಾರಾಯಣ ಹರಿ ನಾರಾಯಣ. ಪನ್ನಗ ಶಯನ ಪಾವನ ಚರಣ ಕಮಲಾರಮಣ ನಾರಾಯಣ.
ನಿನ್ನ ಬಕುತರು ಸುಡುವುದು ಉಂಟೆ. ನಮ್ಮ ಫ್ರೆಂಡ್ಸ್ ಎಲ್ಲ ನಾಚ್ಕೊತ ಇದ್ದಾರೆ. ದೇವ್ರ ಹೆಸ್ರು ಹೇಳೋಕೆ ನಾಚ್ಕೊಂತೀರಲ್ಲ ಲೇ. ಹುಡುಗಿರ ಹೆಸ್ರ ಕೇಳ್ದೆ? ರೋಹಿತ್ ನಮ್ಮ ಫ್ರೆಂಡ್ ಹುಡುಗಿರ ಹೆಸ್ರೆಲ್ಲ ಹೇಳ್ತಾನಂತೆ. ಬೇಡ ದಿನೇಶ್, ಹುಷಾರು. ಅಯ್ಯಪ್ಪ, ನಾನು ವಿಡಿಯೋ ಮಾಡೋಕೆ ಹೋಗಿ ಏನು ಕಾಣಿಸ್ತಿದೆ, ಅದು ಮೇಲ್ಗಡೆ ನರಸಿಂಹಸ್ವಾಮಿ ಹಿರಣ್ಯಕಶಿಪುನ ಕೊಂದ ನಂತರ ಕೈ ತೊಳೆದಿದ್ರಂತೆ. ಅದಕ್ಕೆ ಅದು ಇನ್ನೂ ರಕ್ತ ಥರ ಹರಿಯತ್ತೆ ಅಂತ ಇಲ್ಲಿರೋ ಒಂದು ಇತಿಹಾಸ. ನೋಡ್ತಾ ಇರ್ಬೋದು, ರಕ್ತ ಥರ ಕಾಣಿಸ್ತಿದೆ ಅಲ್ವಾ. ಸೊ ಮೇಲ್ಗಡೆನೂ ಹಾಗೆ ಕಾಣುತ್ತೆ ನಿಮಗೆ. ಸ್ನೇಹಿತರೆ, ನರಸಿಂಹಸ್ವಾಮಿ ಹಿರಣ್ಯಕಶಿಪುವಿನ ಸಂಹರಿಸಿದ ನಂತರ ಅಲ್ಲಿರುವಂತಹ ಚೆಂಚುಲಕ್ಷ್ಮಿಯನ್ನು ತನ್ನೊಂದಿಗೆ ಮದುವೆ ಆಗೋದಕ್ಕೆ ಕೋರ್ಕೊಳ್ತಾನೆ. ಆದರೆ ಚೆಂಚುಲಕ್ಷ್ಮಿ ಒಂದು ಷರತ್ತನ್ನು ನೀಡ್ತಾಳೆ. ಏನು ಅಂತಂದರೆ, ತನ್ನ ತವರು ಮನೆಯಾದಂತಹ ಚೆಂಚು ಟ್ರೈಬ್ ಇವಾಗ ಏನು ಈ ಕಾಡಿನಲ್ಲಿ ವಾಸಿಸ್ತಾರೆ, ಅವರಿಗೆ ವರ್ಷಕ್ಕೊಂದ್ಸತಿ ದರ್ಶನ ಕೊಡಬೇಕು ನಾವಿಬ್ರು ಸೇರ್ಕೊಂಡು. ಅದೇ ಪರಿವೆಟ್ಟು ಉತ್ಸವಂ ಅಂತ. ಪ್ರತಿ ವರ್ಷ ಈ ಒಂದು ದೇವಸ್ಥಾನದಲ್ಲಿ ಮಠದಲ್ಲಿ ಏನು ಒಂದು ಉತ್ಸವ ನಡೆಯುತ್ತೆ, ಬ್ರಹ್ಮೋತ್ಸವ, ಆವಾಗ ಉತ್ಸವ ಮೂರ್ತಿಯನ್ನು ಚೆಂಚು ಟ್ರೈಬ್ನೊಂದಿಗೆ ಇವರು ದೇವಸ್ಥಾನದ ಮಠದವರು ಕಳಿಸ್ಕೊಡ್ತಾರೆ. ಯಾಕೆ ಅಂತಂದರೆ ಅವರ ಪ್ರಕಾರ, ಒಂದು ಐತಿಹ್ಯದ ಪ್ರಕಾರ, ನರಸಿಂಹಸ್ವಾಮಿ ಬಂದ್ಬಿಟ್ಟು ಅವರ ಒಬ್ಬ ಅಳಿಯ ಅಂದರೆ ಸನ್ ಇನ್ ಲಾ ಅಂತ ಇಲ್ಲಿ ಒಂದು ಐತಿಹ್ಯ ಇರೋದು. ಅದು ನರಸಿಂಹಸ್ವಾಮಿ ಇದೇ ನೀರಿನಲ್ಲಿ ಹಿರಣ್ಯಕಶಿಪುನ ಕೊಂದು ಕೈ ತೊಳ್ಕೊಂಡಿದ್ದು ಅಂತ ಐತಿಹ್ಯ ಇದೆ. ಅಲ್ಲಿ ಮುಂದೆ ರಕ್ತಗುಂಡಂ ಅಂತ ಇದೆ, ಅದರಲ್ಲಿ ನೀವು ನೋಡ್ಬೋದು ನರಸಿಂಹಸ್ವಾಮಿ ಒಂದು ರಕ್ತದ ಕಲೆ ಹಿರಣ್ಯಕಶಿಪುವಿನ ಕೊಂದ ನಂತರ. ಸೊ ಅಲ್ಲಿ ಕಾಣಿಸ್ತಾ ಇರೋದೇ ಉಗ್ರ ನರಸಿಂಹಸ್ವಾಮಿ, ಅಲ್ಲೇ ಬಂದು ಅವನ ನೆಲೆ ನಿಂತಿದ್ದಾನೆ ಅಂತ ಇಲ್ಲಿನ ಒಂದು ಐತಿಹ್ಯ. ಇವಾಗ ಕ್ಯಾಮ್ರಾ ಒದ್ದೆಯಾಗ್ಬಿಡುತ್ತೆ ಲೆನ್ಸು, ಅದಕ್ಕೆ ನಾನು ಪಾಸ್ ಮಾಡಿಬಿಟ್ಟು ಮುಂದಕ್ಕೆ ಹೋಗ್ತೀನಿ. ಸದ್ಯದಲ್ಲೇ ನರಸಿಂಹಸ್ವಾಮಿ ಕೈ ತೊಡ್ಕೊಂಡಂತಹ ಜಾಗ ರಕ್ತಗುಂಡಂ ಬಳಿ ಹೋಗ್ತಾ ಇದ್ದೀನಿ. ಸೊ ನೋಡೋಣ, ನಾನು ಆಗಲೇ 3 ಸತಿ ನೋಡಿದ್ದೀನಿ. ನಿಮಗೂ ತೋರಿಸೋಣ ಅಂತ, ಮತ್ತು ನಮ್ಮ ಫ್ರೆಂಡ್ಸ್ಗೂ ತೋರಿಸೋಣ ಅಂತ ಇಷ್ಟು ದೂರ ಬಂದಿದ್ದು. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನೋಡಿ ಇದೇ ರಕ್ತಗುಂಡ. ಈ ರಕ್ತದ ಕಲೆ ಇನ್ನೂ ಹಾಗೆ ಇದೆ, ನರಸಿಂಹಸ್ವಾಮಿ ಕೈ ತೊಳ್ಕೊಂಡಂಥ ಜಾಗ ಅಂತ ನೀವು ನೋಡ್ತಾ ಇರ್ಬೋದು. ರಕ್ತದ ಕೆಲೆ ಎಲ್ಲ ಹಾಗೆ ಇದೆ ಅಂತ ಅಂತಾರಲ್ಲ, ಅದಕ್ಕೆ ಸಾಕ್ಷಿ ಇದು. ನೋಡಿ, ರಕ್ತದ ಕಲೆ ಎಲ್ಲ ಹಾಗೆ ಕಾಣಿಸ್ತಿದೆ. ಇಲ್ಲೇ ಮೇಲತ್ಕೊಂಡು ಉಗ್ರ ಸ್ತಂಭಕ್ಕೆ ಹೋಗ್ಬೇಕು. ವಿಡಿಯೋ ಮಾಡೋಕ್ಕಾಗಲ್ಲ, ಬಟ್ ಆದರೂ ಫಸ್ಟ್ ಟೈಮಾ ಇರಿ, ದಾರಿ ತಪ್ತೀರಾ, ದಾರಿ